ಮುಖ್ಯಮಂತ್ರಿ ಹಾಗೆ ದಕ್ಷಿಣ ಭಾರತದ ಖ್ಯಾತ ನಟ ದಳಪತಿ ವಿಜಯ್ ಹಾಗೂ ಅವರ ಪತ್ನಿ ಸಂಗೀತಾ ಸ್ವರ್ಣಲಿಂಗಂ ಅವರ 27 ವರ್ಷಗಳ ದಾಂಪತ್ಯ ಜೀವನ ಈಗ ಕಾನೂನು ಸಂಘರ್ಷದ ಹಾದಿ ಹಿಡಿದಿದೆ. ಈ ಸ್ಟಾರ್ ದಂಪತಿಯ ವಿಚ್ಛೇದನ ಪ್ರಕರಣ ಇಡೀ ಚಿತ್ರರಂಗ ಹಾಗೆ ರಾಜಕೀಯ ವಲಯದಲ್ಲೂ ಕೂಡ ಹೆಚ್ಚು ಸಂಚಲನಕ್ಕೆ ಕಾರಣ ಆಗಿದೆ. ಜೂನ್ 15 ಸೋಮವಾರ ಚಂಗಲ್ಪಟ್ಟು ಮಹಿಳಾ ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದಿದ್ದು, ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನ ಆಗಸ್ಟ್ 7ಕ್ಕೆ ಮುಂದೂಡಿದೆ. ತಮ್ಮ 27 ವರ್ಷಗಳ ಸುದೀರ್ಘ ವೈವಾಹಿಕ ಜೀವನವನ್ನ ಕೊನೆಗಾಣಿಸೋದಕ್ಕೆ ನಿರ್ಧರಿಸಿರೋ ಸಂಗೀತಾ ಸ್ವರ್ಣಲಿಂಗಂ ವಿಜಯ್ ವಿರುದ್ಧ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ವಿಚಾರಣೆ ಶುರುವಾದಾಗ ನ್ಯಾಯಾಲಯದ ಆದೇಶದಂತೆ ವಿಜಯ್ ಹಾಗೆ ಸಂಗೀತಾ ಇಬ್ಬರೂ ಖುದ್ದಾಗಿ ಹಾಜರಾಗಿದ್ರು. ಇಬ್ಬರ ಉಪಸ್ಥಿತಿ ನಡುವೆಯೂ ಯಾವುದೇ ಪ್ರಮುಖ ನಿರ್ಧಾರ ಅಥವಾ ರಾಜಿ ಸಂಧಾನಕ್ಕೆ ಸಾಕ್ಷಿಯಾಗಲಿಲ್ಲ. ಅಂತಿಮವಾಗಿ ಕೋರ್ಟ್ ವಿಚಾರಣೆಯನ್ನ ಮುಂದೂಡಬೇಕಾಯಿತು. ಸಂಗೀತಾ ಅವರು 1954ರ ವಿಶೇಷ ವಿವಾಹ ಕಾಯ್ದೆಯಡಿ ವಿಜಯ್ ವಿರುದ್ಧ ವ್ಯಭಿಚಾರ ಮತ್ತು ಕ್ರೌರ್ಯದ ಆರೋಪಗಳನ್ನು ಮಾಡಿದ್ದಾರೆ. ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋ ಹಾಗೆ 2021ರ ಏಪ್ರಿಲ್ನಲ್ಲಿ ವಿಜಯ್ ಅವರು ಒಬ್ಬ ಹೆಸರಿಸದ ನಟಿಯ ಜೊತೆ ಸಂಬಂಧ ಹೊಂದಿರೋದು ನಮಗೆ ಗೊತ್ತಾಯಿತು ಅಂತಾನೂ ಸಂಗೀತಾ ಹೇಳ್ಕೊಂಡಿದ್ದಾರೆ. ಅರ್ಜಿಯಲ್ಲಿ ನಟಿಯ ಹೆಸರನ್ನ ಬಹಿರಂಗಪಡಿಸದೇ ಇದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಅವರ ಸಹ ನಟಿ ತ್ರಿಷಾ ಕೃಷ್ಣನ್ ಅವರ ಹೆಸರನ್ನ ಈ ಪ್ರಕರಣಕ್ಕೆ ತಳುಕು ಹಾಕಲಾಗ್ತಾ ಇದೆ. ವಿಜಯ್ ಅವರು ಈ ಸಂಬಂಧವನ್ನ ಕಡಿದುಕೊಳ್ಳೋ ಭರವಸೆ ನೀಡಿದ್ರೂ ಸಾರ್ವಜನಿಕವಾಗಿ ಆ ನಟಿ ಜೊತೆ ಪ್ರವಾಸ ಕೈಗೊಳ್ಳುವುದು, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದನ್ನು ಮುಂದುವರಿಸಿದ್ರು ಅಂತ ಸಂಗೀತಾ ಆರೋಪ ಮಾಡಿದ್ದಾರೆ. ಹಾಗೆ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಅವರ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡ್ತಾ ಇದ್ರು. ವಿಜಯ್ ಯಾವುದೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ. ಇದು ತಮಗೆ ಹಾಗೆ ತಮ್ಮ ಮಕ್ಕಳಿಗೆ ಸಾರ್ವಜನಿಕವಾಗಿ ಅವಮಾನ ಉಂಟು ಮಾಡಿದೆ ಅಂತ ನೋವು ತೋಡ್ಕೊಂಡಿದ್ದಾರೆ. ಇನ್ನು ಮದುವೆ ಅನ್ನೋದು ಕೇವಲ ಕಾಗದದ ಮೇಲೆ ಮಾತ್ರ ಉಳ್ಕೊಂಡಿದೆ ಅಂತ ಹೇಳಿರೋ ಸಂಗೀತಾ, ವಿಜಯ್ ಅವರು ತಮಗೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿದ್ದಾರೆ, ಮನೆ ಸೌಲಭ್ಯಗಳನ್ನು ಕಡಿತ ಮಾಡಿದ್ದಾರೆ ಅಂತಾನೂ ಆರೋಪ ಮಾಡಿದ್ದಾರೆ. ವಿಜಯ್ ಅವರ ರಾಜಕೀಯ ಹಾಗೂ ಸಿನಿಮಾ ವೃತ್ತಿ ಜೀವನದ ಮಧ್ಯೆ ತಮ್ಮನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅನ್ನೋದು ಅವರ ವಾದ. 2024ರ ಆಗಸ್ಟ್ನಿಂದ 2025ರ ಫೆಬ್ರವರಿ ತನಕ ಸಂಬಂಧ ಸರಿಪಡಿಸಿಕೊಳ್ಳುವುದಕ್ಕೆ ನಡೆದ ಪ್ರಯತ್ನಗಳೆಲ್ಲ ಫೇಲ್ಯೂರ್ ಆಗಿದೆ ಅನ್ನೋದನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಸಂಬಂಧ ವಿಚಾರಣೆ ಇವತ್ತು ನಡೆದು ಏನಾದರೂ ಗೊತ್ತಾಗುತ್ತೆ, ಏನಾದರೂ ಆದೇಶ ಕೊಡುತ್ತೆ ಕೋರ್ಟ್ ಅಂತ ಅಂದ್ಕೊಂಡಿದ್ವಿ. ಆದರೆ ನ್ಯಾಯಾಧೀಶೆ ಸುಜಾತಾ ಅವರು ಇಬ್ಬರ ಇಮೇಲ್ ಐಡಿಗಳನ್ನು ನ್ಯಾಯಾಲಯದಲ್ಲಿ ಅಧಿಕೃತವಾಗಿ ನೋಂದಾಯಿಸಬೇಕು ಅಂತ ಸೂಚಿಸಿದ್ರು. ಈ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕಾಗಿರೋ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮುಂದಿನ ದಿನಾಂಕಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗೆ ಸಾರ್ವಜನಿಕ ವ್ಯಕ್ತಿಗಳಾಗಿರೋ ಕಾರಣ ಭದ್ರತಾ ಸಮಸ್ಯೆಗಳು, ವೈಯಕ್ತಿಕ ಹಾಜರಾತಿಯಿಂದ ಉಂಟಾಗಬಹುದಾದ ಇತರ ಅಡಚಣೆಗಳನ್ನು ಉಲ್ಲೇಖ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ನೀಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿತ್ತು. ಇಂದಿನ ವಿಚಾರಣೆಯಲ್ಲಿ ಯಾವುದೇ ಅಂತಿಮ ನಿರ್ಧಾರ ಪ್ರಕಟ ಆಗದೇ ಇದ್ರೂ ಮುಂದಿನ ವಿಚಾರಣೆಯಲ್ಲಿ ಅಂದರೆ ಆಗಸ್ಟ್ 7ಕ್ಕೆ ಏನು ನಿಗದಿ ಮಾಡಿದೆ ಆ ದಿನಾಂಕದಲ್ಲೇನಾದರೂ ಅಂತಿಮ ತೀರ್ಪೇನಾದರೂ ಪ್ರಕಟ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.